ಇಲ್ಲ UPSC ಎಷ್ಟು ಅಟೆಂಪ್ಟ್ ಬೇಕು ಕ್ಲಿಯರ್ ಮಾಡಕ್ಕೆ? ನನ್ ಕೇಳ್ತಿದ್ಯಾ? UPSC ಕ್ಲಿಯರ್ ಮಾಡಬೇಕು ಅಂದ್ರೆ ಒಂದೇ ಅಟೆಂಪ್ಟ್ ಸಾಕು, ಬಟ್ ನಿಮ್ಗೆ ಆ ತರ ಪ್ರಿಪ್ರೇಷನ್ ಮತ್ತೆ ಗೈಡೆನ್ಸ್ ಇರಬೇಕು. ಓಕೆನಾ? ಸೊ ಯಾರ್ಯಾರು UPSC ಮಾಡ್ಬೋದು ಅಂತ ನನ್ನ ಕೇಳಿದ್ರೆ, ಸೊ ನಾನು ಹೇಳ್ತೀನಿ ನೋಡಿ. ಸೊ ನೀವು UPSC ಅಂತ ಎಕ್ಸಾಮ್ ಬರಬೇಕು ಅಂದರೆ ಮೊದಲು ನಿಮ್ಮಲ್ಲಿ ಪೇಷನ್ಸ್ ಇರಬೇಕು. ಬಿಕಾಸ್ ದಿಸ್ ಎಕ್ಸಾಮ್ ಟೇಕ್ಸ್ 2 years ಮಿನಿಮಮ್ ಟೈಮ್ 2 years ತಗೊಳುತ್ತೆ. ಸೊ ನೀವು ಒಂದ್ಸತಿ ಪ್ರಿಲಿಮ್ಸ್ ಆಗಲ್ಲ ಅಂದರೆ ಮತ್ತೆ 1 year ಎಕ್ಸ್ಟೆಂಡ್ ಆಗುತ್ತೆ, ಮತ್ತೆ ಪ್ರಿಲಿಮ್ಸ್ ಆಗಲ್ಲ ಅಂದರೆ ಮತ್ತೆ 1 year ಎಕ್ಸ್ಟೆಂಡ್ ಆಗುತ್ತೆ. ಸೊ 4 years. ಸೊ ಒಂದು 4 years ಒಂದು ಎಕ್ಸಾಮ್ಗೆ ಓದಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. ಸೊ ನಿಮಗೆ ಗೊತ್ತಲ್ಲ, ಬ್ಯಾಂಬೋ ಟ್ರೀ ಆ ಥರ. ಬ್ಯಾಂಬೋ ಟ್ರೀ ಒಂದು ಪಾಯಿಂಟು ಬೆಳೆಯಲ್ಲ 5 ವರ್ಷ ಆದ್ರೂ. ಸೊ ನಮಗೆ 5 ವರ್ಷ ಆದ್ರೂ ಒಂದು ಪಾಯಿಂಟ್ ಬೆಳೆದ ಹೋದಾಗ ಸೊ ಅದಕ್ಕೆ ನೀರು ಗೊಬ್ಬರ ಹಾಕೋ ಪೇಷನ್ಸ್ ಇರುತ್ತಾ? ಓಕೆನಾ? ಒಂದು ಸೊಸಿ ಒಂದು ಪಾಯಿಂಟ್ 1 ಇಂಚು ಬೆಳೆಯಲ್ಲ, ಹಾಕ್ಬಿಡ್ತೀವಿ, 1 ಇಂಚು ಬೆಳೆಯಲ್ಲ 5 ವರ್ಷ ಆದ್ರೂ. ಆಗ ನಮಗೆ ಮತ್ತೆ 5 ವರ್ಷ ಕಂಟಿನ್ಯೂಸ್ ಆಗಿ ಅದಕ್ಕೆ ಒಂದು ನೀರು ಗೊಬ್ಬರ ಹಾಕೋ ಪೇಷನ್ಸ್ ಇರುತ್ತಾ ಹೇಳಿ? ಅದೇ ಥರ ಈ ಎಕ್ಸಾಮುವೆ ನಾವು ಆಗಲಿಲ್ಲ ಅನ್ನೋದಕ್ಕೆ ಓದೋದು ಬಿಡಬಾರ್ದು. ಡೈಲಿ ಪ್ರಿಪ್ರೇಷನ್ನ ಮಾಡಬೇಕು. ಆ್ಯಂಡ್ ಆಲ್ಸೋ ಇಷ್ಟು ಅವರ್ ಅಂತ ಫಿಕ್ಸ್ ಮಾಡಿ ಡೈಲಿ ಓದ್ತಾ ಇರಬೇಕು. ಸೊ ಕಂಟಿನ್ಯೂಯಸ್ಲಿ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಈ ಎಕ್ಸಾಮು ಯಾರಿಗೆ ಅಂದರೆ ಪೇಷನ್ಸ್ ಯಾರಿಗಿರುತ್ತೆ ಅವ್ರಿಗೆ. ಆ್ಯಂಡ್ ಆಲ್ಸೋ ಮತ್ತು ವಿಲ್ಲಿಂಗ್ ಇರಬೇಕು, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಲೈಫಲ್ಲಿ UPSC ಒಂದೇ ಅಲ್ಲ, ನಾನು ಯಾವುದೇ ಇದ್ರೂ ವಿನ್ ಆಗಿ ಬರ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ದರೆ UPSC ಎಲ್ಲ ಏನು ಬೇಕಾದ್ರೂ ಮಾಡ್ಬೋದು. ಓಕೆನಾ? ಸೊ ಫಸ್ಟ್ ಏನಂದರೆ ನಿಮ್ಮಲ್ಲಿ ಪೇಷನ್ಸ್, ಕಾನ್ಫಿಡೆನ್ಸ್ ಆ್ಯಂಡ್ ಆಲ್ಸೋ ವಿಲ್ಲಿಂಗ್, ಈ ಮೂರು ಒಂದು ಥಿಂಗ್ಸ್ ನಿಮ್ಮಲ್ಲಿ ಇದ್ದರೆ UPSC ಖಂಡಿತ ಮಾಡ್ಬೋದು ಅಂತ ನನ್ನ ಒಪಿನಿಯನ್. ಏನೇ ಇದ್ರೂ ಕಮೆಂಟ್ ಮಾಡಿ.